ಈಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಈಗ 2ನೇ ವರ್ಷದ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳು ಹಾಗೂ ಎಲ್ಲ ನಮ್ಮ ಸ್ವಾಮಿಯ ಅಣ್ಣ ತಮ್ಮಂದಿರಿಗೂ ನಾನು ಮೊದಲನೇಗೆ ಧನ್ಯವಾದಗಳು. ಈಗ ಈಗ 2ನೇ ವರ್ಷದ್ದು ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ಯಾಲೆಂಡ್ರಲ್ಲಿ ಏನು ನಾವು ಜಾತ್ರೆ ಮಾಡಿದ್ವಿ, ಆ ಜಾತ್ರೆ ಎಲ್ಲ ವಿಶೇಷಗಳ ಒಂದು ನೆನಪಿನ ಒಂದು ಫೋಟೋಗಳು ತರ ನಿಮಗೆ ಇದು ಕ್ಯಾಲೆಂಡರ್ ಬಂದಿದೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಇದು ಸ್ವಲ್ಪ ಈಗ ಡೆವಲಪ್ಮೆಂಟ್ ವಿಚಾರದಾಗ ಬಂದ್ರೆ, ಅಭಿವೃದ್ಧಿ ವಿಚಾರದಾಗ ಬಂದ್ರೆ ಸ್ವಲ್ಪ ಎಲ್ಲರೂ ಇನ್ನೂ ಕೈ ಜೋಡಿಸ್ಬೇಕು. ಯಾಕೆಂದ್ರೆ ಇನ್ನೂ ಮಾಡೋಂಥ ಕೆಲಸಗಳು ಬಹಳ ಇದೆ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅಧ್ಯಕ್ಷರು ಇನ್ನೂ 2 ವರ್ಷ ಟೈಮ್ ಹಿಡಿದಿದೆ ದೇವಸ್ಥಾನ ಆಗಕ್ಕೆ ಅಂತಾನೆ. ಸ್ವಲ್ಪ ಇನ್ನೂ ಫಾಸ್ಟಾಗಿ ಮಾಡಿ ಇನ್ನೂ ಫಾಸ್ಟಾಗಿ ಮಾಡ್ಬೋದು. ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಊರುಗಳಲ್ಲಿ ಅಥವಾ ಎಲ್ಲನ ಹೊರಗಡೆ ಯಾರ ನಮ್ಮ ಅಣ್ಣ ತಮ್ಮದಿರು ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಅವ್ರಿಗೆಲ್ಲ ಸ್ವಲ್ಪ ನೀವು ಕನ್ವಿನ್ಸ್ ಮಾಡಿ ಬಂದು ಇಲ್ಲಿ ಇಂಟ್ರೆಸ್ಟ್ ಇರೋರು ಬಂದು ಕನ್ವಿನ್ಸ್ ಮಾಡಿದ್ರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಾಡಿ ಅದೊಂದು ಸ್ವಲ್ಪ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದ್ರೆ ಇನ್ನು ವಾಲ್ಮೀಕಿ ಭವನ ಆಗೋ ಅಂತ ಸುಸಂದರ್ಭಗಳೆಲ್ಲ ಇದಾವೆ, ಎಲ್ಲ ರೆಡಿ ಆಗೈತೆ. ಬಟ್ ಇಲ್ಲಿ ಜಾಗದೊಂದು ಪ್ರಾಬ್ಲಮ್ ಇರೋದ್ರಿಂದ ಆಗ್ತಿಲ್ಲ. ಆದಷ್ಟು ಬೇಗ ನಮ್ಮ ದಯವಿಟ್ಟು ಈ ದೇವಸ್ಥಾನದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವು ಹೆಚ್ಚಿನದಾಗಿ ಕೈ ಜೋಡಿಸಿರೆ ಹೆಚ್ಚಿನದಾಗಿ ಬೇಗ ದೇವಸ್ಥಾನನು ಆಗ ವಾಲ್ಮೀಕಿ ಭವನ ಅಥವಾ ಇಲ್ಲ ಮೂಲಭೂತ ಸೌಲಭ್ಯಗಳು, ಈಗ ನೀರೆಲ್ಲ ಬರ್ತಾ ಇದೆ, ಈ ತರ ಎಲ್ಲ ಇದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಒಂದು ಸ್ವಲ್ಪ ಶ್ರದ್ಧೆ ವಹಿಸಿ ಈ ದೇವ್ರ ಬಗ್ಗೆ ಸ್ವಲ್ಪ ಶ್ರದ್ಧೆ ವಹಿಸಿ. ರಾಯಪ್ಪ ನಿಮ್ಮ ಬಗ್ಗೆನೂ ಶ್ರದ್ಧೆ ವಹಿಸಿ, ನಿಮ್ಗೂ ಒಳ್ಳೇದು ಮಾಡ್ತಾನೆ. ಈ ಮಾತು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಕ್ಯಾಲೆಂಡರ್ ಬಿಡುಗಡೆ ಮಾಡಿದಂತಹ ಟ್ರಸ್ಟಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ನಿರ್ದೇಶಕರುಗಳೇ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಗೌರವಿತ ಅಧ್ಯಕ್ಷರು ಮತ್ತೆ ನಿರ್ದೇಶಕರುಗಳೇ, ನನ್ನೆಲ್ಲ ಅಣ್ಣ ತಮ್ಮಂದೆ, ತಮ್ಮೆಲ್ಲರೂ ಈ ದಿನ ನಿಮ್ಮ ಅಮೂಲ್ಯ ಸಮಯವನ್ನು ಮುಡುಪಾಗಿಟ್ಟು ಇಲ್ಲಿ ಬಂದು ಶ್ರೀ ಸ್ವಾಮಿಯ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿ ಮನಸ್ಸಿಟ್ಟಿರುವ ವ್ಯಕ್ತಿಗಳು ಮಾತ್ರನೇ ಇಲ್ಲಿ ಬಂದು ಈ ಸ್ವಾಮಿ ಸೇವೆ ಮಾಡೋಕ್ಕಾಗೋದು. 365 ದಿನದಲ್ಲಿ 300 ದಿನ ಕರೆದ್ರೂ 1 ದಿನ 2 ದಿನ ವ್ಯತ್ಯಾಸ ಆಗಿ 4 ಜನ ನಿರ್ದೇಶಕರ ಆಚೆ ಆಗಿರ್ಬೋದು. ಇವತ್ತಿನವರೆಗಾಗಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ನಾವುಗಳು ಒಂದೇ ಒಂದು ಕಾರ್ಯಕ್ರಮಕ್ಕೆ ನಾವು ಮಿಸ್ ಆಗಿಲ್ಲ. ಅಂದ್ರೆ ಇಲ್ಲಿ ನಮ್ಮನ್ನ ನಾವು ಹುಡುಕಂತಿಲ್ಲ, ಆದ್ರೆ ನಾವು ಎಷ್ಟೇ ದೂರದಲ್ಲಿರ್ಲಿ ಹತ್ರದಲ್ಲಿರ್ಲಿ ಅಷ್ಟೇ ಶ್ರದ್ಧೆ ವಹಿಸಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದೊಂದೂ ವ್ಯವಸ್ಥಿತವಾಗೇನೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಇದ್ವಿ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ನಮ್ಗೆ ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಅವರೇನೆ, ಅಣ್ಣ ಇದ್ ಮಾಡ್ತಾ ಇದ್ದೀರಾ, ಈ ಕಾರ್ಯಕ್ರಮ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗ್ ಬಂತು, ದೇವಸ್ಥಾನದ ಆಗ್ತಾ ಇದೆ, ಇನ್ನ ಯಾವಾಗ ಬರ್ತೀರಾ ನಮ್ಮೂರಿಗೆ, ಈ ತರ ಎಲ್ಲಾ ಹಂತದವರೆಗೂ ಇದು ಕರಿತಾ ಇದಾರೆ ಅವರು. ಅಂದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ನಮ್ ಸಹಕಾರ ಕೊಡ್ತೀವಿ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಿರ್ದೇಶಕರಾಗಲಿ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ನಿರ್ದೇಶಕರು, ಎಲ್ಲ ಪದಾಧಿಕಾರಿಗಳು ಈ ಸ್ವಾಮಿಯ ಕ್ಷೇತ್ರದ ಅಭಿವೃದ್ಧಿನ 2025ರಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಮಾಡೋಣ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರು ಈ ಸಂದರ್ಭವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಂಡು. ನಮಸ್ಕಾರ. ಈ ವರ್ಷದ 2ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ವಿ, ಮಾಡಿದ್ದೀವಿ. ನಮ್ಮ ಮುಂದಿನ ಗುರಿ ಶ್ರೀ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ. ಅದನ್ನು ಈ ವರ್ಷ ಕಟ್ಟಡ ಕಾಮಗಾರಿ ಕೆಲಸನ ಆರಂಭ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ. ಈ ವರ್ಷ ಇಲ್ಲ ಮುಂದಿನ ವರ್ಷದೊಳಗಡೆ ಅದ್ದೂರಿಯಾದ ಒಂದು ದೇವಸ್ಥಾನ ನಿರ್ಮಿಸಿ 3ನೇ ವರ್ಷದ ಕ್ಯಾಲೆಂಡರ್ಗೆ ಆಗದೆ ಇರ್ಬೋದು, 4ನೇ ವರ್ಷ ಕ್ಯಾಲೆಂಡರ್ ಉದ್ಘಾಟನೆ ಆಗೋದನ್ನ ದೇವಸ್ಥಾನದ ಆವರಣದಲ್ಲೇ ಮಾಡೋಕ್ಕೆ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು 2ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ನಮ್ಮ ಅಣ್ಣ ತಮ್ಮಂದಿರು ಮತ್ತು ನಮ್ಮ ನಿರ್ದೇಶಕರುಗಳ ಸೇರಿ ಇವತ್ತು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿದ್ವಿ. ಮುಂದೇನು ಸಹ ಅನೇಕ ಕಾರ್ಯಕ್ರಮಗಳು ಮಾಡಬೇಕಾಗಿದ್ದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಕೆಲವೊಂದು ನಿರ್ದೇಶಕರು ಅದೇನು ಮನಸ್ಸಿನಲ್ಲಿ ಇಟ್ಕೊಂಡವ್ರು ಅದು ಗೊತ್ತಿಲ್ಲ, ಬಹಳ ದೂರ ಸರಿತಾ ಇದ್ದಾರೆ. ಆ ಸರಿಬಾರದು. ಆ ಬಮಲಿಂಗೇಶ್ವರ ಅವ್ರಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು
ಆ ಸ್ವಾಮಿಗೆ ಮುಂಚೆ ಹುಮ್ಮಸ್ಸಿದ್ದಂಗೆ ಈಗ ಕೆಲವ್ರಿಗೆ ಹುಮ್ಮಸ್ಸಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಮುಂದೆ ಈಗ ಈಗ ಜಾತ್ರೆ ಮಾಡ್ಬೇಕಂತ ಕ್ಯಾಲೆಂಡರ್ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾವು ಆಗ್ಲೇ ಫಿಕ್ಸ್ ಮಾಡಿಬಿಟ್ಟಿದೀವಿ. ಹೋದ್ ಸರಿಗಿನ್ನ ಅದ್ದೂರಿಯಾಗಿ ನಾವು ಜಾತ್ರೆ ಮಾಡಬೇಕಾಗ್ತದೆ. ದಯವಿಟ್ಟು ಯಾವುದೇ ಭಿನ್ನ ಅಭಿಪ್ರಾಯಗಳನ್ನೆಲ್ಲ ಮರೆತುಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಕಾರ್ಯನ ನಾವೆಲ್ಲರೂ ಶ್ರದ್ಧೆಯಿಂದ ವಹಿಸಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಲ್ಲಿ ಹೇಳುತ್ತಾ ನನ್ನ ಮಾತು ಮುಗಿಸ್ತೇವೆ. ನಿರೀಕ್ಷೆ ಮಾಡಿರ್ಲಿಲ್ಲ ನಾವು. ಇಲ್ಲಿಗೆ 2 ವರ್ಷದಿಂದ 3 ವರ್ಷದಿಂದ ನಾವ್ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಇದಕ್ಕೊಂದು ಕ್ಯಾಲೆಂಡರ್ ಮಾಡ್ತೀವಿ, ನಾವೊಂದು ಜಾತ್ರೆ ಮಾಡ್ತೀವಿ ಅಂತ. ಅದೆಲ್ಲ ನಡೀತಾ ಇದೆ. ಆ ಸ್ವಾಮಿ ಕಾಲಕ್ಕೆ ಏನೇನ್ ಮಾಡ್ಬೇಕು, ಯಾರ್ಯಾರಿಗೆ ಏನೇನ್ ಬುದ್ಧಿ ಕೊಡ್ಬೇಕು ಕೊಟ್ಟು ಎಲ್ಲಾರ್ಗು ನಮ್ಮ ಅಣ್ಣ ತಮ್ಮಗಳನ್ನೆಲ್ಲ ಒಂದುಗೂಡಿಸ್ತಾ ಇತ್ತಲ್ಲ, ಅದೇ ನಮಗೆ ಸಂತೋಷ. ಅವರೆಲ್ಲ ಮನ್ಸು ಮಾಡಿ ಅವರೆಲ್ಲರೂ ಒಂದುಗೂಡಿ ಈಗ 2ನೇ ವರ್ಷದ ಜಾತ್ರೆಯಲ್ಲಿ ಸೇರ್ಕೊಂಡಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ಅವರು ಸಹಕಾರಗಳನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾಗಿ 3ನೇ ವರ್ಷದ ಮುಂದೆನೇ ನಾವು ಈ ದೇವಸ್ಥಾನದ ಅಭಿವೃದ್ಧಿ ಮತ್ತೆ ಉದ್ಘಾಟನೆಯನ್ನು ಸಹ ಮಾಡ್ಬೋದು. ಹೀಗೆ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ನಾನು ಹಾಕಿದ್ದೀವಿ ಕೆಳಗಡೆ ಒಂದೊಂದು. ಅಂದ್ರೆ ಈ ಸ್ವಾಮಿ ವಿಚಾರವಾಗಿ ಕೆಲವು ಹೆಣ್ಮಕ್ಳುಗಳು ಪದಗಳು ಆಡಿದ್ರು, ಆ ಇತಿಹಾಸಗಳನ್ನ ಇಟ್ಕೊಂಡು ನಾನು ಅವ್ರನ್ನ ಕೇಳ್ಕೊಂಡೆ, ನೀನು ಆ ಇತಿಹಾಸಗಳನ್ನ ಇಟ್ಕೊಂಡು ಇನ್ನೊಂದು 2 ಲೈನ್ ಬರೀ ಆ ಅಪ್ಪನ ಅಗಾಧ ಶಕ್ತಿ ಬಗ್ಗೆ ನಾನು ವರ್ಣಿಸಿ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಮೊದಲೂರು ಸಿದ್ದೇಶ್ ಅವರು ಸಹ ಆಯ್ತಣ್ಣ ಮಾಡ್ತೀವಿ ಅಂತೇಳಿ ನಾನು ಅವರು ಮಾತಾಡ್ತಿದ್ದ ಸಮಯ ಅಂದ್ರೆ ಅವ್ರು ಫೋನ್ ಮಾಡಿದಾಗ ನಾನು ಇರ್ತಿರ್ಲಿಲ್ಲ. ನಾನು ಫೋನ್ ಮಾಡಿದಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದಾರೆ, ರಾತ್ರಿ 2 ಗಂಟೆ ನಾನು ಅವರು ಮಾತಾಡ್ತಿದ್ದೀವಿ. ಇಲ್ಲ ಬೆಳಿಗ್ಗೆ ನವೀನ್ ಅವ್ರು ಹೇಳ್ತಾವ್ರೆ ನಾಳೆ ಬೆಳಿಗ್ಗೆ ಬೇಕಣ ಅದು ಕ್ಯಾಲೆಂಡರ್ ಮಾಡೋಕ್ಕೆ, ಇಲ್ಲ ಪ್ರಿಂಟ್ ಕೊಟ್ಬಿಡ್ತೀವಿ. ನನಗೆ ಎಲ್ಲ ಇಷ್ಟೆಲ್ಲ ಮಾಡ್ತಿದ್ದೀವಿ, ಸ್ವಲ್ಪ ಲೈನ್ ಇದ್ರೆ ತುಂಬ ಒಳ್ಳೆಯದು. ಆ ವಿಚಾರವಾಗಿ ನಮ್ಮ ದೇವ್ರ ವಿಚಾರನ ನಾವು ಎತ್ತಿ ಹಿಡಿಬೇಕಲ್ಲ ಅಂತ ಹೇಳಿ ಅದ್ರ ಇತಿಹಾಸನ ಎತ್ತಿ ಹಿಡಿಯೋಕ್ಕೋಸ್ಕರ ಸಿದ್ದೇಶ್ ಅವ್ರನ್ನ ಕೇಳ್ಕೊಂಡ್ವಿ. ಅದಕ್ಕೆ ಅವ್ರು ಹೋಗ್ಬಿಟ್ಟು ಒಂದು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಕೆಲವು ಲೈನ್ಗಳು ಇನ್ನೂ ತುಂಬ ಚೆನ್ನಾಗಿದ್ದಾವೆ. ಅದರಲ್ಲಿ ಕೆಲವು ಆಯ್ಕೆ ಮಾಡಿ ಕೆಲವು ಲೈನ್ಸ್ ಹಾಕಿದ್ದೀವಿ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದ. ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ನಡೆದಿರಕ್ಕಂಥ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ, ಖಜಾಂಚಿಗಳೇ ಹಾಗೂ ಎಲ್ಲ ನಿರ್ದೇಶಕರುಗಳೇ ಹಾಗೂ ಭಕ್ತ ವೃಂದದ ಎಲ್ಲ ಅಣ್ಣ ತಮ್ಮರುಗಳಿಗೆ ಒಂದ್ಸುತ್ತಾ, ಇದು ಮಂಜಣ್ಣವರು ನನಗೆ ಕೇಳ್ಕೊಂಡಿದ್ದೇನಲ್ಲ, ಅವರು ಮಾಡಪ್ಪ ಅಂತ ಒಂದು ಅದೇನೋ ಇದನ್ನ ಕೊಟ್ಟಂಗೆ. ಯಾಕಂದ್ರೆ ಎಲ್ಲಾ ವಿಚಾರದಲ್ಲೂ ನಾನು ಮದಕರಿ ನಾಯಕರ ಬಗ್ಗೆ ಹಾಡು ಬರ್ದಿದ್ದೀನಿ. ಆಮೇಲೆ ಬೇರೆ ಬೇರೆ ವಿಚಾರಗಳದ ಬೇರೆ ಬೇರೆ ಸಂಗತಿಗಳನ್ನ ದಲಿತ ಬಂಡಾಯ ತರದ್ದು ಕೆಲವೊಂದು ಹಾಡುಗಳನ್ನ ಬರ್ದಿದ್ದೀನಿ. ಬಟ್ ನನಗೆ ಇದು ಆಕ್ಚುಲಿ ನಾನು ಅವಣ್ಣಗೆ ಕ್ಷಮೆ ಕೇಳಬೇಕು. ಯಾಕೆ ಅಂತಂದ್ರೆ ಅವಣ್ಣ ನನಗೆ 1ನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಆಗ್ಬೇಕಾಗಿತ್ತು ಅಂತಂದಿದ್ದು. ನಾನು ಕುಕ್ಕಿಗೆ ಹೋಗಿದ್ದೆ, ಆಮೇಲೆ ಮೈಸೂರಿಗೆ ಹೋಗಿದ್ದೆ, ಅದು ಕೆಲಸದ ನಿಮಿತ್ತ. ಅದಾದ್ಮೇಲೆ ಮತ್ತೆ ಫೋನ್ ಮಾಡ್ದಾದ್ಮೇಲೆ ನನಗೆ ಅವಣ್ಣ ಕೆಲವೊಂದು ಕಳಿಸ್ತು. ನಾನು ಅಷ್ಟು ಬೇಗ ಬರಿತೀನಿ ಅಂತ ಅನ್ಕೊಂಡ್ಲಿಲ್ಲ. ಅದ್ ನನಗೆ ಗೊತ್ತಿಲ್ಲ, ಬರ್ದಿರೋದು ಕೆಲವೊಂದು ಅದು ಹಂಗೆ ಕೂಡ್ ಬಂದೈತೆ, ದೇವ್ರ ಇತಿಹಾಸ ಹಂಗೆ ಅನ್ಸುತ್ತೆ. ಹಂಗಾಗಿ ಇದೆಲ್ಲ ಏನೆಲ್ಲ ಅಂದ್ರೆ ಯಾವ್ದೇ ನಿಮಿತ್ತ ನಾನು ಇಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದೀರಾ. ದೇವ್ರನ್ನ ಅಭಿವೃದ್ಧಿಗೋಸ್ಕರ ಸಿಕ್ಕಾಪಟ್ಟ ಶ್ರಮ ಪಡಿತಿದ್ದೀರಾ. ನಾನು ಎಳಿಲು ಸೇವೆನೂ ಅಲ್ಲ ಅಂತ ಅನ್ಕೊಂತ ಇದೀನಿ. ನನ್ನ ಪ್ರಕಾರ ನಂದೇನೋ ಇದೊಂದು ಯಾವ್ದೋ ಒಂದು ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾನೆ ಬರೆಯೋ ಅಂಥದ್ದು, ಅದನ್ನ ಬರ್ದಿದ್ದೀನಿ. ಆಮೇಲೆ ಈ ಕ್ಯಾಲೆಂಡ್ರು ಡೇಟ್ ಐತಲ್ಲ 15ನೇ ತಾರೀಕು, ಅದು ಯಾರಿಗೂ ಹೇಳೋಂಥ ಅವಶ್ಯಕತೆ ಇರಲ್ಲ. ಅದು ಸಿಕ್ಕಾಪಟ್ಟೆ ಖುಷಿ ಪಡೋಂಥ ವಿಚಾರ. ಪ್ರತಿ ಫೋಟೋಗಳು ಒಂದೊಂದ್ಸರ ಏನು ಅಂತಂದ್ರೆ ಈ ದೇವ್ರನ್ನ ಇತಿಹಾಸ ನೆನಪು, ಈ ಸರಿ ಈ ತರ ಮಾಡಿದೀವಿ, ನೆಕ್ಸ್ಟ್ ಸರಿ ನಾವ್ ಯಾವ ತರ ಮಾಡ್ಬೇಕು. ಕ್ಯಾಲೆಂಡರ್ಗೆ ಈ ಕ್ಯಾಲೆಂಡರ್ ಅನ್ನೋದು ಒಂದು ಮಾದರಿ ಆಗಿರುತ್ತೆ. ನನಗೆ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾವ್ದೋ ಒಂದು ಕನಸು ನನ್ಸಾಗ್ತೈತೆ ಅನ್ನೋದು ನಿಜವಾಗ್ಲೂ ಸತ್ಯ. ನಾವೆಲ್ಲರೂ ಸಹ ಕೈ ಜೋಡಿಸಿ ಈ ದೊಡ್ಡರ ಒಂದು ಮಾರ್ಗದರ್ಶನದಲ್ಲಿ, ಆಮೇಲೆ ಎಲ್ಲ ಭಕ್ತವೃಂದದ ಮಾರ್ಗದರ್ಶನದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸಿ. ನಾನು ಈ 2ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಬಂದಿರೋದು ನನಗೆ ಭಾಳ ಸಂತೋಷ ಆಗುತ್ತೆ. ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಮಾಡ್ಬೇಕು ಅಂತ ನಾವೆಲ್ಲ ಅಣ್ತಮ್ಮಗಳೆಲ್ಲ ಕಲ್ತ್ಕೊಂಡು ನಡೀತಾ ಇರೋದು ನೋಡಿದ್ರೆ ಎಲ್ಲ ಒಂದು ರೀತಿ ಮುಂದೆ ಭಾಳ ಒಂದು ಈ ಕ್ಷೇತ್ರ ನಾದೂರು ರಂಗಾಪುರ ಕ್ಷೇತ್ರ ಭಾಳ ಒಂದು ಹೆಸರುವಾಸಿ ಆಗುತ್ತೆ ಅಂತ ನಾವು ಈ ಮೂಲಕ ಜನಗಳು ನಮ್ಮ ಅಣ್ತಮ್ಮಗಳಿಗೆ ಹೇಳ್ತಾನೆ ನನಗೆ ಮಾತಾಡೋಕ್ಕೆ ಎಲ್ಲ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ವಂದಿಸಿ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ.